ಎಸ್ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ನೀವೆಲ್ಲರೂ ಕೂಡ 27/2/2025ಕ್ಕೆ ರಾಜ್ಯ ಮಟ್ಟದ ಗಣಿತದ ಪೂರ್ವ ಸಿದ್ಧತೆ ಪರೀಕ್ಷೆ ಬರಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. ನಮ್ಮದೇ ಆಗಿರ್ತಕ್ಕಂಥ ಕೊಲಾಬರೇಟಿವ್ ಚಾನಲ್ ಸ್ಟಡಿ ವಿತ್ ಪರಶುರಾಮಲ್ಲಿ ತುಂಬಾನೇ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ನಮ್ಮ ಚಾನಲ್ನಲ್ಲಿ ಇನ್ನೊಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಪರಿಚಯ ಮಾಡ್ತಾ ಇದ್ದೀನಿ ವಿತ್ ಕೀ ಆನ್ಸರ್. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಕ್ವಶನ್ಸ್ಗೆ ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದ್ದಾವೆ. ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ಆದರೂ ನಿಮಗೆ ಬಂದೇ ಬರ್ತವೆ. ಪ್ರಶ್ನೆ 1 ನೋಡಿ. ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ an = a + n - 1 × d, ಬಿ an = a - n - 1 × d, ಸಿ an = a + n + 1 × d, ಸೊ ಡಿ an = a - n + 1 × d. ಎಷ್ಟು ಕನ್ಫ್ಯೂಸ್ ಇಡಿಸ್ತಾವೆ ನೋಡ್ರಿ. ಆಪ್ಷನ್ ಎ an = a + n - 1 × d ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2. ನಕ್ಷೆಯಲ್ಲಿ ಕೊಟ್ಟಿರುವ y = p of x ಬಹುಪದೋಕ್ತಿಯ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂದರೆ ಈ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸರಿ ಟಚ್ ಮಾಡಿದೆ ಅಂತ ನೋಡಬೇಕು. ಇಲ್ಲಿ 1 ಸಾರಿ, ಇಲ್ಲಿ 2 ಸಾರಿ, ಇಲ್ಲಿ 3 ಸಾರಿ. ಸೊ ಹೀಗಾದ್ರೆ ಇದು ಆಪ್ಷನ್ ಏನಾಯ್ತಪ್ಪ ಅಂದರೆ ಶೂನ್ಯತೆಗಳ ಸಂಖ್ಯೆ 3 ಅಂತಕ್ಕಂಥದ್ದು ಬರ್ತದೆ. ಸೊ 3 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3. ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಡಿಗ್ರಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಎ ಡಿಗ್ರಿ / 360 πr², ಬಿ ಡಿಗ್ರಿ / 360 2πr, ಸಿ ಡಿಗ್ರಿ / 180 πr², ಡಿ ಡಿಗ್ರಿ / 180 2πr ಅಂತ ಇದೆ. ಸೊ ಥರ್ಡ್ ಆನ್ಸರ್ ಇಸ್ ದ ಆಪ್ಷನ್ ಎ ಡಿಗ್ರಿ / 360 πr² ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ OA ತ್ರಿಜ್ಯ ಮತ್ತು AP ಸ್ಪರ್ಶಕ ಕೋನ OPA 40 ಡಿಗ್ರಿ ಆದರೆ ಕೋನ AOP ಅನ್ನು ಕಂಡುಹಿಡಬೇಕು. ಸೊ ನೋಡಿ ಇದೆಷ್ಟಿದೆ, 40 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾದ್ರೆ ನಮ್ಗೆ ಏನು ಕಂಡುಹಿಡಬೇಕು? OPA 40 ಡಿಗ್ರಿ ಇದೆ. ಸೊ AOP ಅನ್ನು ನಾವೇನು ಮಾಡಬೇಕು? ಕಂಡುಹಿಡಬೇಕಾಗದ. ಸೊ ವೆರಿ ಸಿಂಪಲ್ ಅದ. ಸೊ ಅದು ಆಪ್ಷನ್ ಬಿ ಇಸ್ ದ 50 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಯಾಕಂದರೆ ಇದು ಲಂಬಕೋನ ಇದೆ ಅಂದರೆ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಓಕೆನಾ? ಸೊ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ 90 ಡಿಗ್ರಿ + 40 ಡಿಗ್ರಿ = 130 ಡಿಗ್ರಿ. ಸೊ 130 ಡಿಗ್ರಿ ಒಳಗಡೆ 180 - 1 ಅಂದರೆ ಎಷ್ಟು ಬಂತು? 50 ಬಂತು. ಸೊ ಆಪ್ಷನ್ ಬಿ 50 ಇಸ್ ದ ರೈಟ್ ಆನ್ಸರ್. ಸೊ ಸಿಂಪಲ್ ಆಗಿರ್ತದೆ, ಸ್ವಲ್ಪ ನೋಡಬೇಕು ಅಷ್ಟೇ. ಪ್ರಶ್ನೆ 5. ಮೂಲ ಬಿಂದುವಿನಿಂದ M43 ಬಿಂದುವಿಗೆ ಇರುವ ದೂರ ಎಷ್ಟು ಮಾನ ಆಗಿರ್ತದೆ ಅಂತ ಕೇಳಿದರು. ಸೊ 5ನೇ ಉತ್ತರ 5 ಮಾನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 6. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸಾ ಮತ್ತು ಲಸಾಗಳ ಡ್ಯಾಶಕ್ಕೆ ಸಮನಾಗಿರ್ತದೆ ಅಂತ ಕೇಳಿದರೆ ಫಸ್ಟ್ ವಾಸ್ತವ ಸಂಖ್ಯೆಗಳಲ್ಲಿ ಗೊತ್ತಾಗ್ತದೆ ಅದರ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂತಂದ್ರೆ ಸಮವಾಗಿರ್ತದೆ. ಮಸ ಮತ್ತು ಲಸಾಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನೇ ಆಗಿರ್ತದೆ. ಮುಂದಿನ ಪ್ರಶ್ನೆ. 7 × 11 × 13 ಕೂಡಿಸು 13 ಇದು ಒಂದು ಯಾವ ಸಂಖ್ಯೆ ಅಂತ ಕೇಳಿದ್ರು. ಅದು ಅವಿಭಾಜ್ಯ ಸಂಖ್ಯೆ ಬರ್ತದ, ಸಂಯುಕ್ತ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಬೆಸ ಸಂಖ್ಯೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಸಂಯುಕ್ತ ಸಂಖ್ಯೆ ಅಂತಕ್ಕದ್ದನ್ನು ಬರ್ತದೆ. ಯಾಕಂದರೆ ಚಿಹ್ನೆಗಳನ್ನು ನೋಡಿದರೆ ಗೊತ್ತಾಗ್ತದೆ. ಚಿತ್ರದಲ್ಲಿ ವೃತ್ತದ ಛೇದಕ ಯಾವುದು ಅಂತ ಕೇಳಿದ್ದಾರೆ. ಸೊ ವೃತ್ತ ಛೇದಕ ಅನ್ನೋದನ್ನು ನಿಮಗೆ ಗೊತ್ತಿರಲಿ. MN OE CD AB ಅಂತ ಇದೆ. ಸೊ ದ ಆನ್ಸರ್ ಈಸ್ CD ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕೆ CD ಅಂತ ಹೇಳ್ತೀವಿ ಅಂತಂದರೆ ವೃತ್ತದ ಯಾವುದೇ ಎರಡು ಭಾಗವನ್ನು ಅದೇನು ಮಾಡಬೇಕಪ್ಪ ಅಂದರೆ ಕೂಡಿಸ್ಬೇಕು. ಸೊ ಏನು CD ಅಂತಕ್ಕಂಥದ್ದು ವೃತ್ತವನ್ನು ಛೇದಿಸಿದೆ ಅನ್ನೋದನ್ನು ನಾವೇನು ಮಾಡಬಹುದು? ಬರಿಬೋದು. 1 ಅಂಕದ ಪ್ರಶ್ನೆ. 9. ರಂಜಿತಾಳು ತನ್ನ ಮನೆಯ ಅಂಗಳದಲ್ಲಿ ಈ ರೀತಿ ಚುಕ್ಕೆ ರಂಗೋಲಿ ಬಿಡಿಸ್ತಾಳೆ. ಮೊದಲ ಸಾಲಿನಲ್ಲಿ 3 ಚುಕ್ಕೆ, ಎರಡನೇ ಸಾಲಿನಲ್ಲಿ 7 ಚುಕ್ಕೆ, ಮೂರನೇ ಸಾಲಿನಲ್ಲಿ 11 ಚುಕ್ಕೆ. ಹೀಗೆ ಇದೇ ಕ್ರಮದಲ್ಲಿ ಚುಕ್ಕೆ ಮುಂದುವರಿಸ್ತಾ ಹೋದರೆ 4ನೇ ಸಾಲಿನಲ್ಲಿ ಬರುವ ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, ರಂಜಿತಾ ರಂಗೋಲಿ ಬಿಡಿಸುವಾಗ ಹಾಕುವ ಚುಕ್ಕೆಗಳು ಸಮಾಂತರ ಶ್ರೇಣಿಯಲ್ಲಿನೇ ಇದ್ದಾವೆ. ಸೊ 3 ಅದಾವ, 7 ಅದಾವ, 11 ಇದಾವೆ. ಹಾಗಾದ್ರೆ ನಾವು ಏನು ಬರಿಬೋದು? 3 ಅನ್ನೋದು ಮೊದಲ ಪದ, 7ರಲ್ಲಿ 3 ಕಳೆದ್ರೆ 4 ಅನ್ನೋದು ವ್ಯತ್ಯಾಸ ಬತ್ತು, 11 ಬತ್ತು. ಸೊ ಏನು ಕಂಡುಹಿಡಬೇಕು? A4 ಅನ್ನು ಕಂಡುಹಿಡಬೇಕು. ಸೂತ್ರ ಯಾವ್ದು ಹಚ್ಚೋಣ? an = a + n - 1 × d ದಲ್ಲಿ a ಬೆಲೆ 3, n ಬೆಲೆ 4, d ಬೆಲೆ 4 ಅನ್ನು ತುಂಬೋಣ. ಅವಾಗ 3 + 4 - 1 × 4, 3 + 4 - 1ರಲ್ಲಿ 3, 3 × 4 = 12. ಸೊ 3 12 15. ಸೊ A14 ಅಂತಕ್ಕಂಥದ್ದು 15 ಅಂತಕ್ಕಂಥದ್ದು ಬರ್ತದೆ. ಅಂದರೆ 4ನೇ ಸಾಲಿನಲ್ಲಿ ಬರುವ ಚುಕ್ಕೆಗಳ ಸಂಖ್ಯೆ 15 ಇಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ಆಗ್ತದೆ. ಮುಂದಿನ ಪ್ರಶ್ನೆ. X ಚರಾಕ್ಷರವನ್ನು ಹೊಂದಿರುವ ಹಾಗೂ ABC ವಾಸ್ತವ ಸಂಖ್ಯೆಗಳಾಗಿರುವ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಬರೀರಿ ಅಂತ ಕೇಳಿದರು. ಸೊ ನೋಡಿ,
ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಪ್ಪ ಅಂದ್ರೆ ax² + bx + c = 0. ಅದು a ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅನ್ನೋದು ಕೂಡ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ 11ನೇ ಪ್ರಶ್ನೆ ಇತ್ತು. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಬೇಕಾದ್ರೆ p of xy = x1 + x2 / 2 y1 + y2 / 2 ಅಂತಕ್ಕಂಥ ಸೂತ್ರವನ್ನು ನಾವು ನಿರ್ದೇಶಾಂಕದ ಮಧ್ಯಬಿಂದುವನ್ನು ಕಂಡುಹಿಡಬೇಕಾದ್ರೆ ಹಾಕ್ತೀವಿ. ಮುಂದಿನ ಪ್ರಶ್ನೆ, 2 7 ಬಿಂದು y ಅಕ್ಷದಿಂದ ಇರುವ ದೂರವನ್ನು ಬರೀರಿ ಅಂತ ಕೇಳಿದರು. ಸೊ ನೋಡಿ 2 7 ಈ ಬಿಂದು y ಅಕ್ಷದಿಂದ ಇರುವ ದೂರ 2 ಅಂತಕ್ಕಂಥದ್ದು ಕ್ಷಿತಿಜ ದೂರ ಅನ್ನೋದನ್ನು ನಾವೇನು ಮಾಡ್ಬೋದು ಸ್ನೇಹಿತರೆ, ಬರೀಬೋದು. ಸೊ ಇದು ಕೂಡ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು. ಮುಂದಿನ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣ 100 cm², ಡಿಗ್ರಿ = 90 ಡಿಗ್ರಿ ಆಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಏನು ಮಾಡೋಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡೋಣ. ಅದರ ಸೂತ್ರ πr² ಬರ್ತದೆ. ಅದೆಷ್ಟು ಕೊಟ್ಟಿದ್ದಾರೆ, 100 cm² ಅಂತ ಕೊಟ್ಟಿದ್ದಾರೆ. ಡಿಗ್ರಿ 90 ಡಿಗ್ರಿ ಕೊಟ್ಟಿದ್ದಾರೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡೋ ಸೂತ್ರ ಡಿಗ್ರಿ / 360 × πr². ಅವಾಗ ಬರೆಯೋಣ, ಡಿಗ್ರಿ ಎಷ್ಟು 90 ಡಿಗ್ರಿ ಅದ, 360 ಎಷ್ಟು ಕೊಟ್ಟಿದ್ದಾರೆ ವಿಸ್ತೀರ್ಣ 100. ಅವಾಗ ನಮಗೆ ಉತ್ತರ ಬರೋದು 25 cm² ಅಂತಕ್ಕಂಥದ್ದು ಆನ್ಸರ್ ಇಸ್ ಬರ್ತದೆ. ಮುಂದಿನ ಪ್ರಶ್ನೆ, ಸೊ sin 2θ cos 2θದ ಬೆಲೆ ಎಷ್ಟು ಅಂತ ಕೇಳಿದ್ರು. ಇಟ್ಸ್ ಅ ವೆರಿ ಸಿಂಪಲ್. ಸೊ ಅದು 1 ಅಂತಕ್ಕಂಥದ್ದು ಬೆಲೆ ಬರ್ತದೆ. ಮುಂದಿನ ಫೇವ್ರೇಟ್ ಕ್ವಶನ್ಸ್ ಬಹಳ ಸಲ ಕೇಳ್ತಾರೆ, ಬಂದರೆ ಬರ್ಬೋದು. ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧವನ್ನು ಬರೀರಿ. ಸೊ ನೋಡಿ ಅದು ಏನಾಗ್ತದೆ, 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಅಂತ ಬರ್ತದೆ. 3 ಮೀಡಿಯನ್ = ಮೋಡ್ + 2 ಮೀನ್ ಇಸ್ ದ ರೈಟ್ ಆನ್ಸರ್. ಮುಂದೆಂದು ಒಂದು ಖಚಿತ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಒಂದು ಖಚಿತ ಘಟನೆಯ ಸಂಭವತೆ ಇವತ್ತು ಕೂಡ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ನೀವು ಬರಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ರೇಖಾತ್ಮಕ ಸಮೀಕರಣಗಳ ಜೋಡಿ ಬಿಡಿಸಬೇಕು. 2x + y = 8, 3x - y = 7. ಓಕೆನಾ, ಈ y ಹೋಗ್ತದೆ, ಈ y ಹೋಗ್ತದೆ. ಸೊ ವೆರಿ ಈಸಿಯಾಗಿ ಬರಿಬಹುದು. ಇನ್ನು x² - 5x + 2 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. b² - 4ac ಸ್ವಭಾವವನ್ನು ವಿವೇಚಿಸಿರಿ. ಸೊ ನೋಡಿ, ತ್ರಿಭುಜ ABC ಯಲ್ಲಿ ಡಿ ಲಂಬ BC ಅದ, AD 1.5 cm ಅದ, BD 3 cm, AE 1 cm. ಹಾಗಾದ್ರೆ C ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ax + b ಅನ್ನೋದು ಇದು ರೇಖಾತ್ಮಕ ಬರ್ತದೆ. ಸೊ ಇದರ ಡಿಗ್ರಿ ಎಷ್ಟು ಇರ್ತದೆ, 1 ಇದೆ. ಇಲ್ಲಿ ಮೇಲೆ ಯಾವುದು 3 ಅದ. ಸೊ ಇದೇನು ಬರ್ತದೆ, ಘನ ಬಹುಪದೋಕ್ತಿ ಬರ್ತದೆ. ಸೊ ಅದರ ಡಿಗ್ರಿ ಎಷ್ಟು ಬರ್ತದೆ, 3 ಬರ್ತದೆ. 2 ಇತ್ತಂದ್ರೆ ವರ್ಗ ಬಹುಪದೋಕ್ತಿ ಡಿಗ್ರಿ 2 ಇರ್ತದೆ. ಇನ್ನು 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದ್ರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆದರೆ 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇವೆಲ್ಲ ಇಂಪಾರ್ಟೆಂಟ್ ಇದಾವೆ, ಬಿಡಿಸ್ಕೊಂಡು ಹೋಗಿ. ಒಂದು ಸಿಲಿಂಡರ್ ಆಕಾರದ ನೀರಿನ ಟ್ಯಾಂಕ್ನ ತ್ರಿಜ್ಯ 7 ಮೀಟರ್, ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 440 ಮೀಟರ್² ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಕೋನ ADC = ಕೋನ BAC ಆಗುವಂತೆ DU BC ಬಾಹುವಿನ ಮೇಲೆ ಒಂದು ಬಿಂದುವಾಗಿದ್ದರೆ AC² = BC.CD ಅಂತ ಸಾಧಿಸ್ರಿ. ಅಥವಾ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ AMPಗಳು ಕ್ರಮವಾಗಿ B ಮತ್ತು M ಬಿಂದುಗಳಲ್ಲಿ ಲಂಬಕೋನವನ್ನು ಹೊಂದಿದವ. ಹಾಗಾದ್ರೆ CA / PA = BC/MP ಅಂತ ಸಾಧಿಸಿ. ಆಮೇಲೆ ಇದು ಟ್ರಿಗ್ನೋಮೆಟ್ರಿ ಲೆಕ್ಕದ, ಅದು ಕೂಡ ನೋಡ್ಕೊಡ್ರಿ. ಆಮೇಲೆ 3 ಮಾರ್ಕ್ಸಲ್ಲಿ ಒಂದು ಸಮಾಂತರ ಶ್ರೇಣಿಯ 2 ಮತ್ತು 3ನೇ ಪದಗಳು 14, 18, 51 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು. ಆಮೇಲೆ ಶೂನ್ಯತೆಗಳ ಮೊತ್ತ 7, ಗುಣಲಬ್ಧ 12. ಇದರ ವರ್ಗ ಬಹುಪದೋಕ್ತಿ ಬರೀಬೇಕು. ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸದ. ಈ ಜವ 5 km/h ಹೆಚ್ಚಾಗಿದ್ದರೆ ಅಷ್ಟೇ ದೂರ ಕ್ರಮಿಸಲು ಅದು 1 ಗಂಟೆ ಸಮಯ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿಯಲಿಕ್ಕೆ 4 - 3 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ. ಅಥವಾ 5 - 2, 6 4, 7 - 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾವೆ ಅಂತ ಸಾಧಿಸಿ. √3 ಒಂದು ಅಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ, ಬಿಡಿಸ್ಕೊಂಡೋಗಿ. ಟ್ರಿಗ್ನೋಮೆಟ್ರಿ ಲೆಕ್ಕಗಳಿದಾವೆ, 3 ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಕ್ವಶನ್ಸು. ಸರಾಸರಿ ಕಂಡುಹಿಡಿತಕ್ಕಂಥ ಕಲ್ಕೊಡ್ರಿ. ವರ್ಗಾಂತರ, ಆವೃತ್ತಿ, ಬಹುಲಕದ್ದು ಕೊಟ್ಟಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿ. 32ನೇ ಪ್ರಶ್ನೆ ಇಲ್ಲಿಂದ ಚಾಲು ಆಗದ. ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು ಕಾರ್ಡ್, 7 ನೀಲಿ ಕಾರ್ಡ್, 8 ಹಸಿರು ಕಾರ್ಡ್ ಇದಾವೆ. ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರತೆಗೆದಾಗ ಕೆಂಪು, ನೀಲಿಯಲ್ಲದ ಹಸಿರು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ನು ವೃತ್ತದ ಮೇಲಿನ ಪ್ರಮೇಯ
ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮ ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೇನೆ ಲಂಬ ಆಗಿರ್ತದೆ ಅನ್ನೋದನ್ನು ಸಾಧಿಸಬೇಕು. 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೋಡ್ಕೊಡ್ರಿ. ಒಬ್ಬ ವ್ಯಕ್ತಿ ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಅವನ ಪ್ರತಿದಿನದ ಗಳಿಕೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಅದ. ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆ 525. ಶುಕ್ರವಾರದ ಗಳಿಕೆ ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದ್ದರೆ ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಯಿರಿ. ಗ್ರಾಫ್ ಕೊಟ್ಟಿದ್ರು 2x + y = 8, x + y = 5. ಆಮೇಲೆ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಡ್ರಿ. ಸೊ ಚಿತ್ರ ಇದೆ. ಆಮೇಲೆ ಒಂದು ಔಷಧ ಕ್ಯಾಪ್ಸೂಲ್ನ ಆಕಾರ ಅಂತ ಕೊಟ್ಟಿದ್ದಾರೆ, ಅದರ ಮೇಲ್ಮೈ ವಿಸ್ತೀರ್ಣ ಇದು ಕೂಡ ಇಂಪಾರ್ಟೆಂಟ್. ಲಾಸ್ಟ್ ಇದು 38ನೇ ಕ್ವಶನ್ಸನ್ನು ಕೂಡ ಏನು ಮಾಡಿದ್ರು ಕೊಟ್ಟಿದ್ರು. ಗಾಳಿಪಟಗಳ ನಡುವಿನ ದೂರಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕನೇ ಇತ್ತು. ಸೊ ಲಾಸ್ಟ್ ನಿಮಗೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಕೋಕೋ ನಿರ್ಧಾರಕ ಗುಣ ಪ್ರಮೇಯವನ್ನು ನಿರೂಪಿಸ್ರಿ ಮತ್ತು ಸಾಧಿಸ್ರಿ. ಸೊ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.